ದೇವ್ರೆ, ನಮ್ಮಮ್ಮನ ಆಸ್ತಿ ಅಂತ ಇರೋದು ಈ ಕಳಶ ಒಂದೇ. ಅವಳ ನೆನಪಿಗೋಸ್ಕರ ಇಷ್ಟು ದಿನ ಇದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಈಗ ಇದಕ್ಕೆ ಪೂಜೆ ಮಾಡೋ ಕಾಲ ಕೂಡ ಬಂದಿದೆ. ಅದು ಅಖಿಲಮ್ಮನ ಮನೇಲಿಟ್ಟು ಪೂಜೆ ಮಾಡೋದು ಅಂದ್ರೆ ಏನ್ ಸಾಮಾನ್ಯವಾದ ಮಾತಾ? ದೇವ್ರೆ, ಇವತ್ತಲ್ಲಿ ನಡೀತಿರೋ ಪೂಜೆಗೆ ಯಾವುದೇ ರೀತಿ ಅದು ವಿಘ್ನ ಬರ್ದೇ ಇರೋ ತರ ನೋಡ್ಕೊಳಪ್ಪ. ಕಳಶದಲ್ಲಿರೋ ಗಂಗೆ ಅಷ್ಟೇ ಪವಿತ್ರವಾದದ್ದು ಅಖಿಲಮ್ಮನ ಮನ್ಸು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳಪ್ಪ. ಅವ್ರು ಏನ್ ಬಯಸ್ತಾರೋ ಅದೆಲ್ಲ ಅವ್ರಿಗೆ ಸಿಗೋ ಹಾಗೆ ಮಾಡು. ಕರೆಕ್ಟಾಗಿ ಹೇಳ್ದೆ ಅಕ್ಕ. ನಮ್ಮ ಅಖಿಲಮ್ಮರು ದೇವ್ರೆ. ಗಣಿ, ಇದ್ಯಾವುದು ಹೊಸ ಗೊಂಬೆ? ಈ ಸಲ ಹಬ್ಬಕ್ಕೆ ನನ್ ಕಡೆಯಿಂದ ಹೇಗಿದೆ? ಚೆನ್ನಾಗಿದೆ. ಈ ಗಣಿ ಆಯ್ಕೆ ಯಾವತ್ತಿದ್ರು ಸೂಪರೇ. ಈ ಬೊಂಬೆ ಮುಂದೆ ಯಾವ ಬೊಂಬೆನೂ ಲೆಕ್ಕಕ್ಕಿಲ್ಲ. ಲೋ ತಮ್ಮ, ನಿನ್ ಗೊಂಬೆ ಚೆನ್ನಾಗಿರ್ಬೋದು, ಆದ್ರೆ ಎಲ್ಲಾ ಗೊಂಬೆಗಳಿಗಿಂತ ಏನ್ ಸಖತ್ತಾಗಿಲ್ಲ ಬಿಡು. ಅದೇ ಹೇಳ್ತೀಯ? ಸಾಕ್ಷಿ ಬೇಕಾ? ತಾಳು ಬಂದೆ. ಈ ಬೊಂಬೆ ಈ ಸಲ ದಸರಾ ಹಬ್ಬಕ್ಕೆ ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಗಣಿ, ಹೇಗಿದೆ ನನ್ ಗೊಂಬೆ? ಬೊಂಬೆ ಏನೋ ಚೆನ್ನಾಗಿದೆ, ಅರೆ ರಾಮ ಒಬ್ಬಂಟಿ ಆಗ್ಬಿಟ್ನಲ್ಲ. ಅಂದ್ರೆ? ಅಯ್ಯೋ, ಅಷ್ಟು ಗೊತ್ತಾಗಲ್ವಾಕ? ರಾಮನ್ ಪಕ್ಕ ಯಾವಾಗ್ಲೂ ಸೀತೆ ಇರ್ಬೇಕು ತಾನೆ. ಹಲೋ ಪಾರ್ವತಿ ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ನೀನ್ ಹೇಳಿದ್ ಸರಿ ಗಣಿ. ರಾಮ ಯಾವತ್ತೂ ಒಂಟಿಯಲ್ಲ, ಅವನ್ ಪಕ್ಕ ಯಾವಾಗ್ಲೂ ಸೀತೆ ಇರ್ಲೇಬೇಕು. ಅದೇ ಸರಿ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಸರಿ ಗಣಿ, ಪೂಜೆಗಿನ್ನ ಸಮಯ ಇದೆ. ನಾನ್ ಬೇಗ ಅಂಗಡಿಗೆ ಹೋಗಿ ರಾಮನ್ ಪಕ್ಕ ಇಡೋದಕ್ಕೆ ಸೀತೆ ಗೊಂಬೆ ತಗೋ ಬಂದ್ಬಿಡ್ತೀನಿ. ಸರಿ ಸರಿ, ನಾನು ಬರ್ತೀನಿ. ಬೇಡ ಗಣಿ, ಅಪ್ಪ ಒಬ್ರೇ ಇರ್ತಾರೆ, ಇವತ್ ಹಬ್ಬ ಬೇರೆ. ಅವ್ರಿಗೇನಾದ್ರು ಕೆಲ್ಸ ಇದ್ ನೀನ್ ಕರೆದ್ರೆ, ಅದಕ್ಕೆ ನೀನ್ ಇಲ್ಲೇ ಇರು, ನಾನ್ ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ. ನಾನು ನೇರವಾಗಿ ಪಾರ್ವತಿಯವ್ರ ಹತ್ರ ಹೋಗಿ ಈ ಕಣ್ಣು ನಿಮ್ದೆ ಅಂತ ಹೇಳಿದ್ರೆ ಅವ್ರು ನನ್ನ ಮಾತು ನಂಬ್ತಾರೆ. ಅಪ್ಪ, ಹೇಳಿ ಮಗಳೇ, ನೀನ್ ಹೋದ್ಸಲಿ ಕೊಡ್ಸಿದ ಗೊಂಬೆ ನನ್ ಕೈ ಜಾರಿ ಒಡೆದೋಯ್ತಪ್ಪ. ಅಷ್ಟೇ ತಾನೆ, ಈ ನಿನ್ನಪ್ಪ ಇಲ್ವಾ, ಆ ಥರದ್ 100 ಗೊಂಬೆ ಕೊಡಿಸ್ತಾನೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಆದ್ರೆ ಕಳೆದ ಸಲ ನೀನು ಗೊಂಬೆನ ಕೊಡುವಾಗ ಇದನ್ನ ಜೋಪಾನವಾಗಿ ನೋಡ್ಕೊ. ನನ್ನ ನೆನಪಿಗೆ ಯಾವಾಗ್ಲೂ ಇದು ನಿನ್ ಜೊತೆನೇ ಇರ್ಬೇಕು. ನೀನ್ ಎಲ್ಲೇ ಹೋದ್ರು, ಎಲ್ಲೇ ಇದ್ರು ನನ್ನನ್ನ ನೋಡ್ಬೇಕು ಅನಿಸ್ದಾಗ್ಲೆಲ್ಲ ಈ ಬೊಂಬೆನ ನೋಡು ಅಂತ ಹೇಳಿದ್ರಿ. ಆದ್ರೆ ಈ ಬೊಂಬೆನ ನನ್ನಿಂದ ಕಾಪಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಪ್ಪ. ನನ್ನ ಕ್ಷಮಿಸ್ಬಿಡಿ. ಐಮ್ ಸಾರಿ ಜನನಿ, ನಿನ್ ಮನ್ಸಿಗೆ ಖುಷಿ ಪಡಿಸ್ಬೇಕು ಅಂತ ಈ ಥರ ಮಾಡಕ್ ಹೋದೆ. ಇದರಿಂದ ನಿಂಗೆ ನೋವಾಗುತ್ತೆ ಅಂತ ಗೊತ್ತಿದ್ರೆ ನಾ ಖಂಡಿತ ಮಾಡ್ತಿರ್ಲಿಲ್ಲ. ನಿನ್ ಕಣ್ಣಲ್ಲಿ ಹಾಡು, ನಿನ್ ಮುಖದಲ್ಲಿ ದುಃಖ ನನ್ನ ಕೈಲಿ ನೋಡಕ್ಕಾಗಲ್ಲ. ದಯವಿಟ್ಟು ಅಳ್ಬೇಡ ಪ್ಲೀಸ್.
ಮಾಡ್ಲಿ ಪ್ರೀತು? ನಾನು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ದಿನಕ್ಕೆ ಕಮ್ಮಿ ಅಂದ್ರೂ ಒಂದು 10 ಸಲ ಆದ್ರೂ ಅಪ್ಪ ನೆನಪಾಗ್ತಾರೆ. ಆಗ ಆಗೋ ನೋವಿದ್ಯಲ್ಲ, ಯಾವ ಹೆಣ್ಮಕ್ಳಿಗೂ ಬೇಡ. ಹೆತ್ತಪ್ಪನ ದೂರ ಮಾಡ್ಕೊಂಡು ಗಂಡನ ಮನೇಲಿ ಎಷ್ಟೇ ಸಂತೋಷವಾಗಿದ್ರು ಆ ಹೆಣ್ಣಿನ ಜೀವನ ಪರಿಪೂರ್ಣ ಆಗಲ್ಲ. ಓಯ್, ನಿನ್ ನೋವೇನಂತ ನಂಗೆ ಅರ್ಥ ಆಗತ್ತೆ. ಪ್ಲೀಸ್ ಅಳ್ಬೇಡ. ಇವತ್ತೆಲ್ಲ ನಾಳೆ ನಿಮ್ ತಂದೆ ನೀನ್ ನೋಡಕ್ ಬಂದೇ ಬರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಆತರ ಅನ್ಕೊಳ್ತಾ ಇದ್ಯಾ? ನೋಡು, ನಿಮ್ ತಂದೆನೂ ನಮ್ಮ ತರ ಮನುಷ್ಯರೇ, ಅವ್ರಿಗೂ ನಮ್ಮ ತರ ಮನ್ಸಿದೆ. ಆದ್ರೆ ಅವ್ರಿಗೆ ನಮ್ಮ ಫ್ಯಾಮಿಲಿ ಕಂಡ್ರೆ ಆಗಲ್ಲ ಅಂತ ನಿನ್ ಮೇಲೆ ಅಪಾರವಾದ ಪ್ರೀತಿ ಇದ್ರು, ನೀನ್ ನೋಡ್ಬೇಕು ಅಂತ ಅವ್ರ ಮನ್ಸು ಆತುರಿತಾ ಇದ್ರು, ಅವ್ರ ಭಾವನೆಗಳನ್ನ ಬಚ್ಚಿಟ್ಕೊಂಡು ಅವ್ರಿಗೆ ಮೋಸ ಮಾಡ್ಕೊಳ್ತಿದ್ದಾರೆ. ಆದ್ರೆ ಅವ್ರು ಅದುಮಿಟ್ಕೊಂಡ್ರಂತ ದುಃಖದ ಕಟ್ಟೆ ಇವತ್ತೆಲ್ಲ ನಾಳೆ ಹೊಡಿಲೇಬೇಕು. ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿ ಹೊರಗೆ ಬರಲೇಬೇಕು. ಬಂದೇ ಬರುತ್ತೆ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಈ ಭೂಮಿ ಮೇಲೆ ಎಷ್ಟೋ ಜನ ಸ್ನೇಹಿತರು ಶತ್ರುಗಳಾಗಿದ್ದಾರೆ, ಶತ್ರುಗಳು ಸ್ನೇಹಿತರಾಗಿದ್ದಾರೆ. ಇಲ್ಲಿ ಯಾರು ಶಾಶ್ವತ ಅಲ್ಲ. ಈ ಸತ್ಯ ನಿಮ್ ತಂದೆ ಗೊತ್ತಾದಾಗ ನಿನ್ನ ನೋಡಕ್ ಖಂಡಿತ ಬಂದೇ ಬರ್ತಾರೆ. ಆ ನಂಬಿಕೆ ನನಗಿದೆ. ಸರಿ, ನೋಡೋಣ. ನೀನ್ ಹೇಳೋ ತರ ಆದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು? ಅಂತ ಸಂದರ್ಭ ಬಂದೇ ಬರುತ್ತೆ. ಹಾಗೆ ನನ್ನ ಮುದ್ದು ಗೊಂಬೆ ಮುಖದಲ್ಲಿ ನಗುನು ಬರುತ್ತೆ. ಆದ್ರೆ ಈಗ ಈ ಗೊಂಬೆ ಮುಖದಲ್ಲಿ ನಗು ಕಾಣಿಸ್ದೇ ಇರೋದು ನಂಗೆ ಬೇಜಾರಾಗ್ತಿದೆ. ಪ್ಲೀಸ್ ಒಂಚೂರು ನಗು. ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ. ಥ್ಯಾಂಕ್ಸ್ ಪ್ರೀತು. ನನ್ನ ಅಪ್ಪನ ಸ್ಥಾನನ ನಿನ್ನಿಂದ ತುಂಬೋದಕ್ಕಾಗದೇ ಇದ್ರು ಅವ್ರ ತರನೇ ತುಂಬಾ ಪ್ರೀತಿ ಕೊಟ್ಟು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ಯಾ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಗುರುಜಿ ಇದು ಅನ್ಯಾಯ ಅಲ್ಲ? ಕೇವಲ ಒಬ್ಳು ಕೆಲಸದವಳ ಮುಂದೆ ನಿಮಗ್ ವ್ಯಾಲ್ಯೂನೇ ಇಲ್ದಂಗ ಆಗೋಯ್ತಲ್ಲ ಗುರುಜಿ. ಛೇ ಛೇ ಛೇ, ನಿಮ್ ಮುಖ ನೋಡಕ್ ಆಗ್ತಿಲ್ಲ ಗುರುಜಿ. ಒಳ್ಳೆ ಅಂಡ್ ಸುಟ್ಟಿ ಬೆಕ್ಕಿನ ತರ ಆಗಿದೆ. ಬಾಯಿ ಮುಚ್ತೀರಾ? ನಾನಿಲ್ಲೇನೋ ಬೇರೆ ಯೋಚನೆಲಿದ್ರೆ ನೀವ್ಯಾಕೆ ಇಲ್ಲಿಗೆ ಬಂದು ನನ್ನ ಪಾರ್ವತಿ ಜೊತೆ ಕಂಪೇರ್ ಮಾಡ್ತಿದ್ದೀರಾ? ಏನ್ ಗುರುಜಿ ಹಿಂಗ ಹೇಳ್ಬಿಟ್ರಿ ನೀವು? ಅಲ್ಲ, ನಿಮ್ಮನೆಯಿಂದ ಗಂಗೆ ತರ್ತೀನಿ ಅಂತ ನೀವಂದ್ರಿ. ಅಕ್ಕ ಪರವಾಗಿಲ್ಲ, ಬೇಡ ನನ್ ಪಾರ್ವತಿ ಮನೆಯಿಂದನೇ ಗಂಗೆನ ತರ್ಸ್ಕೋತೀನಿ ಅಂತ ಅಂದ್ರಲ್ಲ. ಅರಸನ್ ಕೋಟೆ ಸೊಸೆ ಆಗೋರ್ ನೀವು. ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತಂದ್ರೆ ನನ್ ಮನ್ಸಿಗೆ ತುಂಬಾ ಖೇದ ಉಂಟಾಗ್ತಿದೆ ಗುರುಜಿ. ಈ ತರ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಗುರುಜಿ. ಏನಂತ? ನೀವೀ ಮನೆ ಸೊಸೆ ಆಗಲ್ವೇನೋ ಅಂತ ಅನಿಸ್ತಿದೆ. ಇದ್ದೇ ಕೊನೆ. ಇನ್ನೊಂದ್ಸಲ ನಿಮ್ ಬಾಯಿಂದ ಈ ತರ ಮಾತೇನಾದ್ರೂ ಬಂದ್ರೆ ನಾನ್ ಮನುಷ್ಯಳಾಗಿರಲ್ಲ. ಇದೇನಪ್ಪ ಇವರು ಇಷ್ಟೊಂದು ಜೋರಾಗಿ ಹೊಡೆದ್ಬಿಟ್ರು? ಅಲ್ಲ, ಇವ್ರು ಒಳ್ಳೇದು ಕೇಳಿದ್ರೆ ನನಗೆ ಹೊಡಿತಾರೆ. ಇನ್ಮೇಲಿಂದ ಯಾವ ಒಳ್ಳೆ ಐಡಿಯಾನು ಕೊಡಲ್ಲ.
ಆ ಬೇರು ತಗೊಂಡ್ ಬಂದ್ಮೇಲೆ ಎಲ್ಲಿ ಬಚ್ಚಿಡೋದು? ಕಬೋರ್ಡಲ್ಲಿ ಇಡ್ಬೋದು. ಅಯ್ಯಯ್ಯೋ ಬೇಡ, ನನ್ ಗಂಡ ದಿನಕ್ಕೊಂದ್ 1000 ಸಲ ಇದನ್ನ ಓಪನ್ ಮಾಡ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ರೆ ಕಷ್ಟ. ಎಲ್ಲಿಡ್ಲಿ? ಸೂಪರ್ ಜಾಗ. ಯಾರೇ ನೀನು ಚೆಲುವೆ, ಕಬೋರ್ಡಲ್ಲಿ ಏನೇ ಹುಡುಕುತ್ತಿರುವೆ. ನಾನ್ರೀ ನಿಮ್ ಹೆಂಡತಿ ದಾಮಿನಿ, ಕಬೋರ್ಡಲ್ಲಿ ಕಸ ಕ್ಲೀನ್ ಮಾಡ್ತಿದ್ದೆ. ಲೇ ದೌಲತ್ ದಾಮಿನಿ, ಟೇಬಲ್ ಮೇಲೆ ಇದೊಂದು ಲೋಟನೇ ಎತ್ತಿಡ್ದೆ ಇರೋಳು ಕಬೋರ್ಡ್ ಒಳಗ್ ಸೇರ್ಕೊಂಡು ಕಸ ಕ್ಲೀನ್ ಮಾಡ್ತಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲೇ, ಆಶ್ಚರ್ಯ ಆಗ್ತಿದೆ ನೋಡು. ಅದಾಗೋದ್ರಲ್ಲಿ ಏನ್ ಆಶ್ಚರ್ಯ ಇಲ್ಲ ಬಿಡಿ. ಹೋಗ್ಲಿ, ಕಸ ಏನಾದ್ರೂ ಸಿಕ್ತಾ? ಇಲ್ಲ, ನೋಡೋದಕ್ ನೀವು ಬಿಟ್ರೆ ತಾನೆ. ಸರಿ ಸರಿ, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ, ಮೊದ್ಲು ನೀವು ಇದರಿಂದ ಕಳಿಸ್ಕೊಳ್ಳಿ. ಹೋಗ್ತೀನಿ ರೇ. ಏನ್ ಈ ರೂಮ್ ನ ಇವಳ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ತರ ಆಡ್ತಾಳೆ ನೋಡು. ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು, ಇಲ್ಲೇ ಏನಾದ್ರು ಹಾಕ್ಬಿಡ್ಬೇಡ. ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು. ಅರ್ರೇ, ಒಳ್ಳೆ ಐಡಿಯಾ. ಆ ಒರಿಜಿನಲ್ ಬೇರ್ನ ತಂದು ಆಚೆ ಬಿಸಾಕಿದ್ರಾಯ್ತು. ಅಯ್ಯೋ ನನ್ ಮುದ್ದು ಗಂಡ ಮೋಹನ್, ಒಳ್ಳೆ ಐಡಿಯಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಪಾರ್ವತಿಯವರು, ದೇವ್ರೆ, ಇರೋ ಸತ್ಯ ಹೇಳಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಪ್ಪ. ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತೀನಿ.
ಈ ಸತಿ ದಸರಾ ಹಬ್ಬಕ್ಕೆ ನೀನು ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪ್ರತಿ ಸತಿ ಏನಾದರೂ ಒಂದು ವಿಶೇಷ ಇದ್ದಾಗ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನೀನು ನೆನೆಸ್ಕೋತಾನೆ ಇರ್ತೀನಿ. ಆದ್ರೆ ನೀನು ಮಾತ್ರ ಇದ್ರ ಯಾವುದು ಅರಿವೇ ಇಲ್ಲದೆ ಎಲ್ಲೋ ಆರಾಮಾಗಿರ್ತೀಯ ಅನ್ಸುತ್ತೆ ಅಲ್ವಾ? ನಿನ್ಗೂ ನಾನು ನೆನಪಾಗುತ್ತಾ? ಹೇಗೆ ತಾನೇ ಸಾಧ್ಯ ಹೇಳು? ನಾನು ಯಾರು, ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿರಲ್ಲ ಅಲ್ವಾ? ನಿಂಗೊಂದು ಮಾತು ಹೇಳ, ನೀನು ಆದಷ್ಟು ಬೇಗ ನನ್ನ ಕಣ್ಮುಂದೆ ಬರ್ತೀಯ ಅಂತ ನನ್ಗನ್ನಿಸ್ತಾ ಇದೆ. ಆ ದಿನಗಳು ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆ ದಿನ ಬೇಗ ಬರಲಿ ಅನ್ನೋದೇ ನನ್ನ ಆಸೆ. ನಮ್ಮ ಯಜಮಾನ್ರು ಕೊಟ್ಟಿರೋ ರಾಮನ್ ಗೊಂಬೆ ಪಕ್ಕ ಇಡೋದಿಕ್ಕೆ ಇದೇ ಸರಿಯಾದ ಸೀತೆ ಗೊಂಬೆ. ಅಣ್ಣ, ಈ ಗೊಂಬೆ ಎಷ್ಟು? 200 ರೂಪಾಯಿ. ಕಮ್ಮಿ ಇಲ್ವಾ? 20 ರೂಪಾಯಿ ಕಮ್ಮಿ ಕೊಡಿ. ಹಾ, ನಮ್ ಗಣಿಗೂ ಏನಾದ್ರೂ ಗೊಂಬೆ ತಗೊಳ್ಳೋಣ, ಖುಷಿ ಆಗತ್ತೆ ಅವನ್ಗೆ. ಕಳ್ಳ